ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುವಂಥ ವಸ್ತುಗಳಲ್ಲಿ 4ನೇ ಅತಿ ದೊಡ್ಡ ಎಕ್ಸ್ಪೋರ್ಟು ಸ್ಮಾರ್ಟ್ಫೋನ್ ಎಕ್ಸ್ಪೋರ್ಟ್ ಅಂತ ಆಯಿತಾ. ಕಳೆದ ಫೈನಾನ್ಷಿಯಲ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ 42% ಗ್ರೋತ್ ಆಗ್ತಾ ಇದೆಯಂತೆ. ಸೊ ಹೆವಿ ಜಾಸ್ತಿ ಎಕ್ಸ್ಪೋರ್ಟು ನಮ್ಮ ದೇಶದಿಂದ ಅಸೆಂಬಲ್ ಆಗಿ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಇದರಿಂದ ನಮ್ಮ ದೇಶದ ಎಕಾನಮಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ, ಜೊತೆಗೆ ತುಂಬ ಜನರಿಗೆ ಕೆಲಸ ಕೂಡ ಸಿಗ್ತಾ ಇದೆ. ಬೆಂಕಿ ವಿಷಯ. ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ಸು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಯಿತು ಅಂದರೆ ನಮ್ಮ ದೇಶದ ಎಕಾನಮಿ ಕೂಡ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ನಮ್ಮ ದೇಶಕ್ಕೂ ಕೂಡ ಒಂದು ರೀತಿ ಒಳ್ಳೆಯದದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೇ ಮೊದಲ ಬಾರಿಗೆ ಅಮೆರಿಕಾದ ಒಂದು ಸ್ಟಾರ್ಟಪ್ ಕಂಪನಿ ಬ್ರೈನ್ ಬ್ರಿಡ್ಜ್ ಅಂತ ಇವರು ಒಂದು ಡಿವೈಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಮನುಷ್ಯನ ಹೆಡ್ ಟ್ರಾನ್ಸ್ಪ್ಲಾಂಟ್, ತಲೆಯನ್ನೇ ಚೇಂಜ್ ಮಾಡುತ್ತಂತೆ. ಸೊ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಗೊತ್ತಿಲ್ಲ. ಒಟ್ಟಿಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಅಂತೂ ಮಾಡಿದರಂತೆ. ಇದು AI ಬೇಸ್ಡ್ ಒಂದು ಮೆಷಿನ್ ಅಂತೆ. ಸೊ ನೆಕ್ಸ್ಟಿಂದ ಯಾರ್ದಾದ್ರೂ ತಲೆ ಕಟ್ಟಾಯಿತು ಅಂದರೆ ತಲೆನ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ಬೋದು. ಈ ಮೆಡಿಕಲ್ ಫೀಲ್ಡು ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂದರೆ ಮೋಸ್ಟ್ಲಿ ಹ್ಯೂಮನ್ ಟೆಸ್ಟ್ ಎಲ್ಲ ಮಾಡಿರಲ್ಲ, ಬಟ್ ಡಿವೈಸ್ ಅಂತೂ ರೆಡಿ ಇದೆಯಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ಗೆ ಒಂದು ಹೊಸ AI ಫೀಚರ್ ಬರ್ತಾ ಇದೆ. AI ಜನ್ರೇಟೆಡ್ ಪ್ರೊಫೈಲ್ ಪಿಕ್ಚರ್ ಅಂತೆ. ಸೊ ನೀವು AI ಮುಖಾಂತರ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ನೀವೇ ಜನ್ರೇಟ್ ಮಾಡ್ಕೊಬೋದು. ಎಲ್ಲ ಕಡೆಗೂ AI ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗು. ಸೊ ಸ್ಮಾರ್ಟ್ ರಿಂಗ್ ಅಂತ ಏನು ಬರ್ತಾ ಇದೆ, ಸೊ ಅದು ಯಾವ ರೀತಿ ಡೆಲಿವರ್ ಆಗುತ್ತೆ ಅನ್ನೋದು ಒಂದು ಸ್ಕ್ರೀನ್ಶಾಟ್ ಲೀಕ್ ಆಗಿಬಿಟ್ಟಿದೆ. ಫಸ್ಟು ನಿಮ್ಮ ಮನೆಗೆ ಸೈಜಿಂಗ್ ಕಿಟ್ಟನ್ನು ಕಳಿಸ್ಕೊಡ್ತಾರೆ. ಅಂದರೆ ನಿಮ್ಮ ರಿಂಗಿನ ಸೈಜ್ ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟು ಒಂದು ಕಿಟ್ ಕಳಿಸ್ತಾರೆ. ಆ ಕಿಟ್ಟನ್ನು ನೋಡಿಕೊಂಡು ನೀವು ನಿಮ್ಮ ರಿಂಗ್ ಸೈಜನ್ನು ನೀವು ಅಂದರೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆ್ಯಕ್ಚುಯಲ್ ರಿಂಗು ನಿಮ್ಮ ಮನೆಗೆ ಬರುತ್ತಂತೆ. ಸೊ ಇದು ಯಾವಾಗ ನಮ್ಮ ದೇಶಕ್ಕೆ ಬರುತ್ತೆ ಅಂತ ಏನೂ ಗೊತ್ತಿಲ್ಲ, ಒಟ್ಟಿಗೆ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಬಂದರೆ ಮೋಸ್ಟ್ಲಿ ಒಂದು 15,000 ರೇಂಜಲ್ಲಿ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ 15-20 ಸಾವಿರ ಆದರೂ ಆಗ್ಬೋದು, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಆಗಿರೋದ್ರಿಂದ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 3 ಟೀಸ್ ಮಾಡಿದ್ದಾರೆ. CEO ಕಾರ್ಲ್ ಪೈ ಅವರೇ ಟೀಸ್ ಮಾಡಿರುವಂಥದ್ದು. ಡೆಡಿಕೇಟೆಡ್ ಒಂದು ಆ್ಯಕ್ಷನ್ ಬಟನ್ ಇರುತ್ತಂತೆ ಸೈಡಲ್ಲಿ, ಸೇಮ್ ಐಫೋನ್ ರೀತಿಯಲ್ಲೇ ಒಂದು ಆ್ಯಕ್ಷನ್ ಬಟನ್ನ ಕೊಡ್ತಾ ಇದ್ದಾರಂತೆ. ಸೊ ಅದು ಕ್ಯಾಮ್ರಾ ಶಟರ್ ರೀತಿಯಲ್ಲೂ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಅದು ಬೇರೆ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಲುಕ್ ವೈಸ್ ಫ್ರಂಟಿಂದ ತುಂಬ ಸಿಮಿಲರ್ ಇದೆ, ಏನೂ ಚೇಂಜಸ್ ಇಲ್ಲ. ಬ್ಯಾಕ್ ಹಿಂದ್ಗಡೆಯಿಂದ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಏನಾದರೂ ಚೇಂಜ್ ಮಾಡ್ತಾರಾ ಟ್ರಾನ್ಸ್ಪರೆನ್ಸಿನ ಏನೋ ಗೊತ್ತಿಲ್ಲ. ಗ್ಲಿಫ್ ಇಂಟರ್ಫೇಸ್ ಏನು ಮಾಡ್ತಾರೆ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಾರುತಿ ಡಿಸೈರ್ಗೇನೋ ಸನ್ರೂಫ್ ಬರುತ್ತಂತೆ ಗುರು. ಈ ವರ್ಷ ಲಾಂಚ್ ಆಗುವಂಥ ಕಾರಲ್ಲಿ ಸನ್ರೂಫ್ ಅಂತೆ, ಗೊತ್ತಿಲ್ಲ. ಮಾರುತಿಯವರಂತೂ ಫುಲ್ ಅಫೋರ್ಡಬಲ್ ಆಗಿರುವಂಥ ಕಾರ್ಗಳಿಗೆಲ್ಲ ಪ್ರೀಮಿಯಂ ಫೀಚರ್ನ ಕೊಡ್ತಾರೆ. ಅದು ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ನಮ್ಮ ದೇಶದ ಜನರ ಮೆಂಟಾಲಿಟಿಯನ್ನು ಅರ್ಥ ಮಾಡಿಕೊಂಡು ಕೊಡ್ತಾರೆ ಆಯಿತಾ. ಬಟ್ ಸೇಫ್ಟಿ ಗೊತ್ತಿಲ್ಲ ಎಷ್ಟು ಸೇಫ್ ಅಂತ ಅದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಪಿಕ್ಸೆಲ್ ಫೋನ್ಗಳನ್ನು, ಗೂಗಲ್ ಪಿಕ್ಸೆಲ್ ಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ನಮ್ಮ ದೇಶದಲ್ಲೇ, ಇದೇ ಮೊದಲ ಬಾರಿಗೆ. ಸೊ ಇಷ್ಟು ದಿನ ಮೋಸ್ಟ್ಲಿ ಬೇರೆ ದೇಶದಿಂದ ಇಂಪೋರ್ಟ್ ಆಗುತ್ತೆ, ಕಂಪ್ಲೀಟ್ ಫೋನ್ ಬೇರೆ ದೇಶದಿಂದ ಇಂಪೋರ್ಟ್ ಆಗ್ತಾಯಿದೆ ಈಗ ಸದ್ಯಕ್ಕೆ. ಫಿಲಿಪೈನ್ಸು, ವಿಯೆಟ್ನಾಮು ಗೊತ್ತಿಲ್ಲ, ಒಟ್ಟಿಗೆ ಯಾವುದೋ 2 ದೇಶಗಳಿಂದ ಆ್ಯಕ್ಚುಲಿ ಪಿಕ್ಸೆಲ್ ಫೋನ್ಗಳು ಇಂಪೋರ್ಟ್ ಆಗ್ತವೆ. ನೆಕ್ಸ್ಟಿಂದ ಡಿಕ್ಸಾನ್ ಟೆಕ್ನಾಲಜೀಸ್ ಅಂತ ಇವರು ನಮ್ಮ ದೇಶದಲ್ಲೇ ಈ ಪಿಕ್ಸೆಲ್ 8 ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಒಟ್ಟಿಗೆ ಅದು ಬೇರೆ ದೇಶಗಳು ಕೂಡ ಎಕ್ಸ್ಪೋರ್ಟ್ ಆದರೂ ಆಗ್ಬೋದು, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 16 ಪ್ರೋಗೆ ಒಂದು ಹೊಸ ಕಲರ್ ವೇರಿಯಂಟ್, ಹೊಸದಲ್ಲ ಮುಂಚೆನೂ ಈ ಕಲರ್ ವೇರಿಯಂಟ್ ಇತ್ತು, ಬಟ್ ಬ್ಲೂ ಕಲರ್ ಏನು ಬರುತ್ತೆ, ನೀಲಿ ಬಣ್ಣದ ಐಫೋನ್ ಏನು ಬರ್ತಾ ಇತ್ತು ಅದನ್ನು ರೀಪ್ಲೇಸ್ ಮಾಡುತ್ತಂತೆ ಆಯಿತಾ 16 Pro. ಅದರಲ್ಲಿ ನೋಡ್ತಾ ಇದ್ದೀರಾ ಈ ರೋಸ್ ಗೋಲ್ಡ್ ಕಲರಿಂದು ಐಫೋನ್ ಬರುತ್ತಂತೆ. ಹೆವಿ ಸಖತ್ತಾಗಿದೆ. ನಂಗೆ ಅನ್ನಿಸ್ದಂಗೆ ನೆಕ್ಸ್ಟ್ ತುಂಬ ಜನ ಈ ಒಂದು ಕಲರ್ ಫೋನ್ನೇ ಪರ್ಚೇಸ್ ಮಾಡ್ಬೋದು ಅಂತ ಕಾಣುತ್ತೆ ಆಯಿತಾ, ಗೊತ್ತಿಲ್ಲ ಒಟ್ಟಿಗೆ. ಸೊ ಬ್ಲೂ ಕಲರ್ ಬರಲ್ವಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 17 ಏನು ಬರುತ್ತೆ, ಇನ್ನು 16 ಬಂದಿಲ್ಲ, ಆಗಲೇ 17 ಬಗ್ಗೆ ಮಾತನಾಡ್ತಾ ಇದ್ದೀವಿ. iPhone 17 ಸ್ಲಿಮ್ ಅಂತ ಏನೋ ಒಂದು ಫೋನ್ ಹೊಸ ನೇಮಲ್ಲಿ ಬರುತ್ತಂತೆ. ಸ್ಲಿಮ್ ಅನ್ನೋ ಒಂದು ಹೆಸರಲ್ಲಿ ಬರುತ್ತಂತೆ. ಇದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ iPhone 17 ಸೀರೀಸ್ ಆಗಿರುತ್ತಂತೆ. ಸೊ ಡಿಸೈನ್ಸ್ ಎಲ್ಲ ಲೀಕ್ ಆಗಿಲ್ಲ, ಒಟ್ಟಿಗೆ ಏನೋ ಫುಲ್ ಕಂಪ್ಲೀಟ್ ಡಿಸೈನ್ನ ಚೇಂಜ್ ಮಾಡಿ ಈ ಒಂದು ಫೋನಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗ್ಬೋದು ಅಂತ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone SE 4 ಏನು ಲಾಂಚ್ ಆಗುತ್ತೆ ಅಂತ ಒಂದು ವರ್ಷದಿಂದ ಮಾತಾಡ್ತಾನೆ ಇದ್ದೀವಿ. ಅದು ಇನ್ನೊಂದು ಸ್ವಲ್ಪ ದಿನದಿಂದ ಲಾಂಚ್ ಆಗ್ಬೋದೇನೋ.
ನೆಕ್ಸ್ಟ್ ಐಫೋನ್ ಏನು ಬರುತ್ತೆ ಆ ಟೈಮಲ್ಲಿ ಲಾಂಚ್ ಆದರೂ ಆಗ್ಬೋದು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತಂತೆ, ಅಂದರೆ ಪ್ರೀವಿಯಸ್ SE ಸೀರೀಸ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಒಂದು 45,000 50,000 ರೇಂಜಲ್ಲಿ ಬರ್ಬೋದಾಗೋತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು HMD ಗ್ಲೋಬಲ್ ಅವರು ನೋಕಿಯಾ ಲುಮಿಯಾ ರೀತಿ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೇಮ್ ಹಳೆ ಮುಂಚೆ ಬರ್ತಿತ್ತಲ್ವ ನೋಕಿಯಾ ಲುಮಿಯಾ, ಸೊ ಸೇಮ್ ಅದೇ ಥರ ಫ್ರಂಟಿಂದ ಡಿಸೈನ್ ಹಂಗೆ ಕಾಣ್ತಾ ಇದೆ. ಸೊ ಅದೇ ರೀತಿ ಒಂದು ಫೋನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಖತ್ತಾಗಿದೆ ಇವರು ಕ್ಲಾಸಿಕ್ ಲುಮಿಯಾ ಡಿಸೈನು, ಲುಕ್ ಒಂದು ಚೆನ್ನಾಗಿದೆ, ಸ್ಪೆಸಿಫಿಕೇಷನ್ ಅಷ್ಟೇ 7S Gen 3 ಎಲ್ಲ ಇರುತ್ತಂತೆ. ಲುಕ್ ಮಾತ್ರ HMD ನೇಮಲ್ಲಿ ಬರುತ್ತೆ, ಒಟ್ಟಿಗೆ ನೋಕಿಯಾ ಹೆಸರಲ್ಲಿ ಬರಲ್ಲ. ಮೋಸ್ಟ್ಲಿ HMD ನೋಕಿಯಾ ಲುಮಿಯಾ ಅಂತ ಬರುತ್ತೆ, ಅಥವಾ HMD ಲುಮಿಯಾ ಅಂತ ಬರುತ್ತಾ ಏನೋ ಗೊತ್ತಿಲ್ಲ. ಒಟ್ಟಿಗೆ ಡಿಸೈನ್ ಮಾತ್ರ ಬೆಂಕಿ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಮಾಹಿತಿ ಪ್ರಕಾರ GTA 6 PS4ಗೆ ಬರಲ್ವಂತೆ, PlayStation 4ಗೆ, PS5 ಒಂದಕ್ಕೆ ಬರದಂತೆ. ಕೆಲವೊಂದು ಹಾರ್ಡ್ವೇರ್ ಲಿಮಿಟೇಷನ್ಸಿಂದ PS4ಗೆ ಬರಲ್ಲ. ಸೊ ಸದ್ಯಕ್ಕೆ ಸುಮಾರು ಅಂದರೆ ಪ್ಲೇಸ್ಟೇಷನ್ ಯೂಸ್ ಮಾಡುವಂಥ ಅರ್ಧಕ್ಕಿಂತ ಹೆಚ್ಚು ಜನ PS4ನೇ ಯೂಸ್ ಮಾಡೋದು. ಸೊ ಅರ್ಧಕ್ಕಿಂತ ಜಾಸ್ತಿ ಜನ PS4ಅಲ್ಲಿ ಆಡೋದಕ್ಕೆ ಆಗಲ್ಲ, ಎಲ್ಲ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಮೋಸ್ಟ್ಲಿ ಸೋನಿ ಅವರೇ ದುಡ್ಡು ಕೊಟ್ಟಿರ್ತಾರೆ, ನೀವು PS4ಗೆ ಬಿಡಬೇಡಿದ್ನ, ಏನಕ್ಕೆ ಅಂದರೆ ಎಲ್ಲರೂ PS5 ಅಪ್ಗ್ರೇಡ್ ಆಗಲಿ ಅಂತಲೇ ಮೋಸ್ಟ್ಲಿ PS4ಗೆ ಬಿಡ್ತಿರಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ಫೈನಲಿ ಇನ್ನೊಂದು ಫೋಲ್ಡ್ ಸೀರೀಸ್ನ ತೊಗೊಂಬರ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಲಾಂಚ್ ಆಗ್ತಾಯಿದೆ. ಸೊ ವಿವೋ X Fold 3 Pro ಅಂತ, ಇದು ಜೂನ್ 6ನೇ ತಾರೀಕು ಲಾಂಚ್ ಆಗ್ತಾಯಿದೆ. ಸುಮಾರು 1.5 ಲಕ್ಷ ರೂಪಾಯಿ ರೇಂಜಲ್ಲಿದು ಲಾಂಚ್ ಆಗ್ಬೋದು. ಸಖತ್ತಾಗಿದೆ ಮಾತ್ರ ಸ್ಮಾರ್ಟ್ಫೋನು, ಗೊತ್ತಿಲ್ಲ ಕಳಿಸ್ತಾರೆ ಏನು ಅಂತ, ಕಳಿಸಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಫೋನ್ ಮಾತ್ರ ಬೆಂಕಿ ಇರೋ ಥರ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಪೋಕೋ F6 ಮತ್ತು ರಿಯಲ್ಮಿ GT60 ಈ 2 ಫೋನ್ಗಳು ಲಾಂಚ್ ಆಯಿತು. ಎರಡೂ ಕೂಡ ತುಂಬ ಕ್ಲೋಸ್ ಕಾಂಪಿಟೇಷನ್, ಎರಡು ಕೂಡ ತುಂಬ ಕ್ಲೋಸ್ ಪ್ರೈಸ್ ರೇಂಜಲ್ಲಿ ಇರುವಂಥ ಸ್ಮಾರ್ಟ್ಫೋನ್ಗಳು. ಇದರ ಕಂಪ್ಯಾರಿಸನ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ನನಗೆ ರಿಯಲ್ಮಿನವ್ರ ಫೋನ್ನ ಕಳಿಸಿಲ್ಲ, ನಾನು ಪರ್ಚೇಸ್ ಮಾಡಿಬಿಟ್ಟು ವೀಡಿಯೋ ಮಾಡಬೇಕಾಗುತ್ತೆ. ಸೊ ಬೇಕು ಅಂದರೆ ಮಾಡ್ತೀನಿ. ಎರಡು ಕೂಡ ತುಂಬ ಒಳ್ಳೆಯ ಸ್ಮಾರ್ಟ್ಫೋನ್ಗಳು. ತುಂಬ ದಿನ ಆದ ನಂತರ MI ಅವರು ಅಂದರೆ ಪೋಕೋದವರು ಅಥವಾ ರಿಯಲ್ಮಿನವರು ಒಂದು ಒಳ್ಳೆ ಫೋನ್ ಲಾಂಚ್ ಮಾಡಿದ್ರು. ನನಗೆ ಪರ್ಸನಲ್ ರಿಯಲ್ಮಿ GT60 ಬೆಟರ್ ಸ್ಪೆಸಿಫಿಕೇಷನ್ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ. ಒಟ್ಟಿಗೆ ನೋಡೋದಕ್ಕೆ ಹೋದರೆ ಅದು ಬೆಟರ್ ಅಂತ ಅನ್ನಿಸ್ತದೆ. ಪ್ರೈಸು ಪೋಕೋದು ಈ ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡಿದರೆ ಮೋಸ್ಟ್ಲಿ 1,000-2,000 ಕಡಿಮೆ ಆಗ್ಬೋದು. ಬಿಟ್ಟರೆ ಎರಡು ಕೂಡ ತುಂಬ ಕ್ಲೋಸ್ ಕಾಂಪಿಟೇಷನ್ ಇದೆ. ಕಾದು ನೋಡೋಣ ಆಯಿತಾ, ನಾನು ಟ್ರೈ ಮಾಡ್ತೀನಿ ಇದನ್ನು ಕಂಪೇರ್ ಮಾಡೋದಕ್ಕೆ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಆಯಿತಾ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮ್ಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.